ಕೂಡ ಯಾವ ದೇವರು ಕೂಡ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ನಾನು ಯಾರಿಗೋ ಕೆಟ್ಟದ್ನ ಮಾಡ್ತಾ ಇಲ್ಲ ರೀ, ಕೆಟ್ಟದ್ನ ಬಯಸ್ತಾ ಇಲ್ಲ. ನೋಡಿ, ನೀವು ನಂಬಿ ಬಿಡಿ, ಆದ್ರೆ ಒಂದಂತೂ ಸತ್ಯ, ಯಾರಿವತ್ತು ನಿಮ್ಗೆ ಇಷ್ಟೊಂದು ಅಯ್ಯೋ ಅನ್ನಿಸ್ತಾ ಇದ್ದಾರೋ, ಯಾರಿವತ್ತು ನಿಮ್ಗೆ ಇಷ್ಟೊಂದು ಕಣ್ಣೀರು ಹಾಕಿಸ್ತಾ ಇದ್ದಾರೋ, ಯಾರು ನಿಮ್ಗೆ ಇವತ್ತು ಮಾನಸಿಕವಾಗಿ ನೋವಿಗೆ ಗುರಿಯಾಗುವಂತೆ ಮಾಡಿದಾರೋ, ಯಾರಿವತ್ತು ಪ್ರಪಂಚನೇ ಒಂದು ಕಡೆ ಇದ್ರೆ ನೀವೇ ಒಂದು ದಿಕ್ಕಲ್ಲಿ ಯೋಚನೆ ಮಾಡೋ ರೀತಿ ನಿಮ್ಗೆ ನೆಮ್ಮದಿನ ಹಾಳು ಮಾಡಿದಾರೋ, ಯಾರು ನಿಮ್ಗೆ ಇಂಚಿಂಚಾಗೂ ಕೂಡ ಒಂದು ಖುಷಿ ಅನ್ನೋದಿಲ್ದಂಗೆ, ಒಂದು ರೀತಿ ನೆಮ್ಮದಿ ಅನ್ನೋದಿಲ್ದಂಗೆ, ಒಂದು ರೀತಿ ನಿಮ್ಮಲ್ಲಿ ನಗು ಅನ್ನೋದನ್ನೇ ಇಲ್ದಂಗೆ, ಯಾರು ಬೇಡಪ್ಪ ಇವರೇ ಬೇಕನ್ನೋ ರೀತಿ ಆಸೆನ ಹುಟ್ಟಿಸಿ ಯಾರು ನಿಮಗೆ ಒಂದು ನಂಬಿಕೆ ದ್ರೋಹದ ಕೆಲಸವನ್ನು ಮಾಡಿದಾರೋ, ಅವರು ಇವತ್ತಿಗೆ ಈ ಕ್ಷಣಕ್ಕೆ ಮಾತ್ರ ಖುಷಿಯಾಗಿರ್ಬೋದು. ಏನಂದ ಅಂತ ನೀವು ಹೇಳ್ಬೋದು ಮುಂದೊಂದು ದಿನ. ನಾನು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ಕೂಡ ಇಷ್ಟು ನಿಮಗೆ ನೋವು ಕೊಟ್ಟವರನ್ನು ಯಾವ ದೇವರು ಕೂಡ ಕ್ಷಮಿಸೋಕೆ ಸಾಧ್ಯನೇ ಇಲ್ಲ. ಅವರು ಎಷ್ಟೇ ಮತ್ತೆ ಏನೂ ಮಾಡಿಲ್ಲ ಅನ್ನೋ ರೀತಿ ದೇವ್ರ ಮುಂದೆ ಹೋಗಿ ಕೈ ಮುಗಿದ್ರು ಕೂಡ ಯಾವ ದೇವರು ಕೂಡ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ನಾನು ಯಾರಿಗೋ ಕೆಟ್ಟದನ್ನ ಮಾಡ್ತಾ ಇಲ್ಲ ರೀ, ಕೆಟ್ಟದನ್ನ ಬಯಸ್ತಾ ಇಲ್ಲ. ಬದಲಾಗಿ ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಒಬ್ಬರ ಜೀವನದಲ್ಲಿ ತಾವೇ ಬಂದು ತಾವೇನೆ ಆಸೆ ಆಕಾಂಕ್ಷೆ ಹಿಂಗೆ ಕೊನೆಯವರೆಗೂ ಇರ್ತೀನಿ ಅಂತ ನಂಬಿಕೆನ ಹುಟ್ಟಿಸಿ, ಪ್ರೀತಿನ ಹುಟ್ಟಿಸಿ, ಆ ಜೀವಕ್ಕೆ ಯಾರಿಲ್ಲ ಅಂದರೂ ಕೂಡ ನಾನು ಇದ್ದೀನಿ ಅಂತ ಭರವಸೆನ ನೀಡಿ, ಈಗ ಎಲ್ಲ ಅಗತ್ಯ ತೀರಿತು ಅಂದ ಮಾತ್ರಕ್ಕೆ, ಎಲ್ಲ ಆಯಿತು ಅಂದ ಮಾತ್ರಕ್ಕೆ, ಯಾರೋ ಇದ್ದಾರೆ ಅಂದ ಮಾತ್ರಕ್ಕೆ ಫೋನ್ಗಳನ್ನ ಬ್ಲಾಕ್ ಮಾಡ್ಕೊಳೋದು, ಅಥವಾ ಅವರು ಏನಾದರೂ ಮಾಡ್ಕೋತೀನಿ ಅಂತ ಅಂದರೂ ಕೂಡ ರೆಸ್ಪಾನ್ಸ್ ಮಾಡದೇ ಇರುವಂಥದ್ದು, ಏನಾದರೂ ಹಾಳಾಗೋಗ್ಲಿ ಅಂತ ತಾವು ನೆಮ್ಮದಿಯಿಂದ ನಿದ್ದೆ ಮಾಡುವಂಥದ್ದು ಮಾಡ್ತಾ ಇದ್ದಾರಂತ ಅಂದರೆ, ಇಂಚಿಂಚಾಗೂ ಕೂಡ ಅಂಥವ್ರು ನರಕನೇ ಅನುಭವಿಸ್ತಾರೆ ಹೊರತಾಗಿ ಖಂಡಿತ ಅಂಥವ್ರಿಗೆ ಒಳ್ಳೆಯದಾಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇವ್ರು ಪಡ್ತಾ ಇರುವಂತಹ ನೋವು, ಇವರು ಹಾಕ್ತಾ ಇರುವಂತಹ ಕಣ್ಣೀರು, ಒಂದೊಂದು ಹನಿ ಕೂಡ ಇವ್ರು ಸುಮ್ಮನೆ ಏನು ಬೇಡ ಅಂತ ಸುಮ್ಮನೆ ಬಿಟ್ಟರು ಕೂಡ ಆ ಕಣ್ಣೀರಿನ ಹನಿ ಅದು ಶಾಪ ಮಾತ್ರ ಆಗಲ್ಲ, ಅವರಿಗೆ ನರಕನೇ ತೋರಿಸುತ್ತೆ. ಯಾಕಂದರೆ ಇಲ್ಲಿ ಯಾರು ಬೇಕಾದರೂ ಕೂಡ ಬಿಡ್ಬೋದು, ಆದರೆ ಕರ್ಮ ಅನ್ನೋದು ಯಾರನ್ನೂ ಕೂಡ ಬಿಡೋದಿಲ್ಲ. ಆದರೆ ಕೆಲವ್ರು ಏನು ಮಾಡ್ತೀರಾ ಅಂತ ಅಂದರೆ, ಆ ಆತ್ಮವಿಶ್ವಾಸ ಅನ್ನೋದೇ ಇರೋದಿಲ್ಲ. ಏನು ನಾವು ಹೋದ್ಮೇಲೆ ಒಳ್ಳೇದಾಗ್ಬಿಡುತ್ತಾ, ಅವರೆಲ್ಲ ಚೆನ್ನಾಗೇ ಇದ್ದಾರೆ. ಇಲ್ಲ ರೀ, ನೀವು ಆತ್ಮವಿಶ್ವಾಸ ತುಂಬಿಕೊಂಡು ನೀವು ಯಾವಾಗ ನಗ್ನಗ್ತಾ ಇರೋಕ್ಕೆ ಶುರು ಮಾಡ್ತಿರೋ, ಅಂಥವ್ರಿಗೆ ಯಾಕೆ ನಾನು ಪ್ರೀತಿ ಕೊಡಬೇಕು, ಅಂಥವ್ರ ಬುದ್ಧಿ ಗೊತ್ತಿರೋದಕ್ಕೆ ದೇವ್ರು ಅವ್ರನ್ನ ಎಲ್ಲಿಟ್ಟಿದ್ದಾನೋ ಅಲ್ಲೇ ಇಟ್ಟಿದ್ದಾನೆ, ಎಲ್ಲಿಡಬೇಕು ಅಲ್ಲೇ ಇಟ್ಟಿದ್ದಾನೆ. ಆ ದೇವ್ರನ್ನ ನಾನೇನೋ ಅನ್ಕೊಂಡ್ಬಿಟ್ಟಿದ್ದೆ ಅವ್ರ ಜೀವನದಲ್ಲಿ ಹಿಂಗಿಟ್ಟಿದ್ದಾನಲ್ಲ ಅಂತ. ಇಲ್ಲ, ನನ್ನ ಆಯ್ಕೆ ತಪ್ಪಾಗಿತ್ತು. ನಾನು ಯಾರೋ ಯೋಗ್ಯತೆ ಇಲ್ದಿರೋರಿಗೋಸ್ಕರ ನನ್ನ ಅಮೂಲ್ಯವಾದಂಥ ಪ್ರೀತಿನ, ಅಮೂಲ್ಯವಾದಂಥ ಸಮಯವನ್ನು, ಅಮೂಲ್ಯವಾದಂಥ ನಂಬಿಕೆನ ನಾನು ಅವ್ರ ಮೇಲೆ ಇಟ್ಬಿಟ್ಟೆ. ಹಂಗಾಗಿ ನನ್ನ ಜೀವನದಲ್ಲಿ ಈ ಥರ ಆಗಿದೆ ಹೊರತಾಗಿ ಆ ದೇವರಿಗೆ ಇವರ ನೀಚ ಬುದ್ಧಿ ಗೊತ್ತಿರೋದಕ್ಕೇ ಅಲ್ಲಿ ಇಟ್ಟಿದ್ದಾನಂತ ಒಂದು ಸತ್ಯವನ್ನು ಅರ್ಥ ಮಾಡಿಕೊಂಡ್ರೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಮಗೆ ಎಷ್ಟವರು ನಂಬಿಕೆ ದ್ರೋಹದ ಕೆಲಸವನ್ನು ಮಾಡಿದಾರಲ್ಲ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಅದಕ್ಕಿಂತ 10 ಪಟ್ಟು ಜಾಸ್ತಿ ಅವರು ಅನುಭವಿಸೋವರೆಗೂ ಕೂಡ ಅವ್ರ ಉಸಿರು ಕೂಡ ನಿಲ್ಲಲ್ಲ, ಅದನ್ನು ನೋಡೋವರೆಗೂ ಕೂಡ ನಿಮ್ಮ ಉಸಿರು ಕೂಡ ನಿಲ್ಲೋದಿಲ್ಲ. ಇದನ್ನು ಬರೆದಿಟ್ಕೊಂಬಿಡಿ. ಆದರೆ ನಾನು ಹೇಳುವಂಥದ್ದು ಏನಂತ ಅಂದರೆ, ಯಾರ್ಯಾರ್ದು ಏನೇನಂತ ದೇವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರೋದಕ್ಕೆ ಅವ್ರನ್ನ ಅಲ್ಲಿ ಇಟ್ಟಿರ್ತಾರೆ. ಆದರೆ ನೀವು ಮಾನಸಿಕವಾಗಿ ನೋವಿಗೊಳಗಾಗಿ ಕುಗ್ಗಿ ಹೋಗಬೇಡಿ. ನಾನು ಹೇಳೋದಿಷ್ಟೇ, ನೀವಿಲ್ಲಿ ಏನಾದರೂ ಮಾಡ್ಕೋತೀನಿ ಅಂದರೂ ಕೂಡ ಅವರು ನಿಮ್ಮ ನಂಬರ್ನ ಬ್ಲಾಕ್ ಮಾಡ್ಕೊಂಡಾಗಲಿ, ಏನಾದರೂ ಮಾಡ್ಕೊಂಡಾಗಲಿ ರೆಸ್ಪಾನ್ಸ್ ಇಲ್ದಂಗೆ ಆರಾಮಾಗಿ ನಿದ್ರೆ ಮಾಡ್ತಾ ಇದ್ದಾರೆ, ಸುಮ್ಮನೆ ನಿಮಗೆ ನೋವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಯಾಕ್ರಿ ಅಂಥವ್ರನ್ನ ತಗೊಂಡು ಏನು ಮಾಡ್ತೀರಾ ಹೇಳಿ? ಅಂಥವ್ರಿಂದ ನಿಮ್ಮ ಜೀವನದಲ್ಲಿ ಏನಿದೆ ನಿಮಗೆ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯಾರಿಂದ ಖುಷಿಯಾಗಿರ್ತೀನಿ ಅಂತ ನೀವು ಅಂದ್ಕೊಂಡ್ರೋ ಅವರಿಂದನೇ ಇವತ್ತು ತುಂಬ ಕಣ್ಣೀರು ಹಾಕುವಂತೆ ಆಗಿದೆ. ಜಗತ್ತೇ ನಿಮ್ಮನ್ನ ಪ್ರೀತಿಸೋಕೆ ರೆಡಿ ಇರಬೇಕಾದ್ರೆ ಯಾರೋ ಒಬ್ರಿಗೋಸ್ಕರ ನೀವು ಯಾಕೆ ಇದು ಮಾಡ್ತೀರಾ ಅಂತ ನಾನು ಕೇಳ್ತಾ ಇರ್ತಕ್ಕಂಥದ್ದು. ದೇವರು ನಿಮಗೆ ರೆಸ್ಪಾನ್ಸ್ ಮಾಡಬೇಕು, ದೇವರು ನಿಮಗೆ ಬೆಂಬಲ ನೀಡಬೇಕಂದ್ರೆ ಅಂಥವ್ರನ್ನ ಎಲ್ಲಿಡ್ಬೇಕು ಅಲ್ಲಿಡಿ, ಬಿಟ್ಬಿಡಿ ಅಂಥವ್ರನ್ನ. ಆಯ್ತು, ಅವರಿಂದ ಏನೇ ಆಗಿರಲಿ ನಿಮಗೆ, ಹೌದು ಏನೇ ಆಗಿರಲಿ, ನಾನು ಹೇಳುವಂಥದ್ದು ಇಷ್ಟೇ, ಫೈನಲಿ ನೀವು ಮಾಡಬೇಕಾದಂಥದ್ದು ಇಷ್ಟೇ, ನಿಮ್ಮ ಪ್ರತಿ ಒಂದೊಂದು ಕಣ್ಣೀರಿನ ಹನಿಗೂ ಕೂಡ ಬೆಲೆ ಸಿಗಬೇಕು. ನೀವು ಹಾಕಿದಂಥ ಕಣ್ಣೀರಿನ ಹನಿಗೂ ಕೂಡ ಅವರು ಅದನ್ನು ನಿಮ್ಮ ನೋವು ಅವ್ರಿಗೆ ಅರ್ಥ ಆಗಬೇಕಂತ ಅಂದರೆ ನೀವು ಇನ್ನು ಮುಂದೆ ಬದಲಾಗಬೇಕು. ಏನೇ ಆಗಿರಲಿ, ಏನೇ ಅವರಿಂದ ನಿಮ್ಮ ಜೀವನದಲ್ಲಿ ನಂಬಿಕೆ ದ್ರೋಹದ ಕೆಲಸ ಆಗಿದ್ರೂ ಕೂಡ ದೇವ್ರ ಮುಂದೆ ಒಂದಿನ ಎಲ್ಲ ಒಪ್ಪಿಸಿ ಸುಮ್ಮನಾಗ್ಬಿಡಿ. ಕೆಲವ್ರು ಅನ್ಬೋದು, ಏನು ಬರೀ ದೇವರು ಅಂತೀಯ ಅಂತ. ನಿಜವಾಗ್ಲೂ ದೇವರಿದ್ದಾರೆ, ನನ್ನ ಜೀವನದಲ್ಲಿ ದೇವರು ಇದ್ದಾರೆ.
ಯಾರು ಕಣ್ಣೀರು ಹಾಕ್ಸಿರ್ತಾರೋ ಖಂಡಿತವಾಗ್ಲೂ ಕೂಡ ನಾನು ತುಂಬ ನೋಡಿದ್ದೀನಿ. ನಾನು ಹೇಳೋದೇನಂತ ಅಂದರೆ, ನಾವು ನಡೆಯೋ ದಾರಿ ಕೂಡ ನಿಯತ್ತಾಗಿರಬೇಕು. ಯಾವಾಗಲೂ ದೇವ್ರು ನಮ್ಮ ಜೊತೆಗೆ ಇರ್ತಾನೆ ಅನ್ನೋದಲ್ಲ, ನಾವು ನಡೆಯೋ ದಾರಿ ಕೂಡ ನಿಯತ್ತಾಗಿರಬೇಕು. ನಾವು ಮಾಡುವಂಥ ಕೆಲಸ ಕೂಡ ಒಳ್ಳೇದಾಗಿರಬೇಕು. ನಾವು ಇಟ್ಟಂಥ ನಂಬಿಕೆ ಇಟ್ಟಿರ್ತೀವಲ್ಲ, ಆ ನಂಬಿಕೆ ಕೂಡ ಶುದ್ಧವಾಗಿರಬೇಕು. ಆ ಶುದ್ಧವಾಗಿದ್ದಾಗ ಆ ಶುದ್ಧವಾದ ನಂಬಿಕೆಗೆ ಯಾರಾದರೂ ನಂಬಿಕೆ ದ್ರೋಹದ ಕೆಲಸವನ್ನು ಮಾಡಿದರು ಅಂತ ಅಂದರೆ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಭಗವಂತ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಸಪೋರ್ಟ್ಗೆ ನಿಂತೇ ನಿಲ್ತಾನೆ. ಇದರಲ್ಲಿ ಡೌಟು ಇಟ್ಕೋಬೇಡಿ, ಸಂದೇಹ ಕೂಡ ಇಟ್ಕೋಬೇಡಿ. ನಾನು ಹೇಳೋದಿಷ್ಟೇ, ಯೋಗ್ಯತೆ ಇಲ್ದಿರೋರಿಗೋಸ್ಕರ ನಿಮ್ಮ ಸಮಯ, ಕಣ್ಣೀರನ್ನು, ನಿಮ್ಮ ಒಂದು ನೆಮ್ಮದಿನ ಹಾಳು ಮಾಡ್ಕೋಬೇಡಿ. ಸಮಯವನ್ನು ಕೊಡಬೇಡಿ. ಯಾರಿಗೆ ಯೋಗ್ಯತೆ ಇದೆಯೋ ಅವ್ರಿಗೆ ಕೊಡಿ. ಸಮಯ ಅನ್ನೋದು ಕಳಿಯೋದು ತುಂಬ ಸುಲಭ, ಪಡೆಯೋಕ್ಕಾಗಲ್ಲ. ಕಳೆದೋದಂಥ ಸಮಯ ನಾವು ಪಡೆಯೋಕ್ಕಾಗತ್ತೆ ಅಂದರೆ ಆಗಲ್ಲ. ಇವತ್ತು ನೀವು ಏನಾದರೂ ಕೂಡ ಕೇರ್ ಮಾಡದೇ ಇರೋರು, ಯಾರೋ ಅವ್ರ ಜೊತೆಗಿದ್ದಾರೆ ಅಂದ ತಕ್ಷಣ ಅವರೇ ಬೇಕಂತ ಅಂತ ಇರುವಂಥವ್ರು, ನಾಳೆ ದಿನ ನಿಮ್ಗೆ ಹೆಚ್ಚು ಕಮ್ಮಿ ಏನಾದರೂ ಆದರೆ ಕೇರ್ ಮಾಡ್ತಾರ ಅವರು? ಸಾಧ್ಯನೇ ಇಲ್ಲ. ನಾನು ಹೇಳುವಂಥದ್ದು ಇಷ್ಟೇ, ಅವ್ರವ್ರ ಗುಣ, ಅವ್ರವ್ರ ಯೋಗ್ಯತೆ ಏನಂತ ಗೊತ್ತಿರೋದಕ್ಕೇನೆ ದೇವ್ರವ್ರನ್ನ ಅಲ್ಲಿ ಇಟ್ಟಿದ್ದಾನೆ. ಆ ಸ್ಥಾನದಲ್ಲೂ ಕೂಡ ಇರೋಕೆ ನಾನು ಲಾಯಕ್ಕಿಲ್ಲ ಅಂದ್ಬಿಟ್ಟು ಅವ್ರು ಮತ್ತೆ ಈಗ ನಿಮ್ದೊಂದು ಆಯ್ಕೆ ಅಂದ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಒಂದು ನೋವನ್ನ ಕೊಟ್ಟು ಮತ್ತಿಷ್ಟು ಅವರು ಮೊದಲೇ ದೇವ್ರು ಎಲ್ಲಿಡ್ಬೇಕಲ್ಲಿ ಇಟ್ಟಿದ್ದಾನೆ. ಇನ್ನೂ ಒಂದು ನರಕದ ದಿನಗಳಿಗೆ ಅವ್ರು ಹತ್ರ ಆಗ್ತಾ ಇದ್ದಾರೆ ಅಷ್ಟೇ. ಅದನ್ನು ಅರ್ಥ ಮಾಡ್ಕೊಂಡಾಗ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ನಾನು ಹೇಳುವಂಥದ್ದು ಇಷ್ಟೇ, ಬೇಡಬೇಡಿ, ಭಿಕ್ಷೆ ಬೇಡಬೇಡಿ, ಮಾತಾಡುವಂಥ ಬೇಡ್ಕೋಬೇಡಿ, ಪ್ರೀತಿನ ಭಿಕ್ಷೆ ಬೇಡಬೇಡಿ. ಅವ್ರವ್ರ ಯೋಗ್ಯತೆ ತಕ್ಕಂಗೆ ದೇವ್ರವ್ರನ್ನ ಅಲ್ಲಿ ಇಟ್ಟಿರ್ತಾನೆ. ನಾನು ಹೇಳೋದು ಇಷ್ಟೇ, ಒಂದೇ ಸತ್ಯ ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಮಲ್ಲಿ ನಿಯತ್ತಿದೆ, ನಿಮ್ಮಲ್ಲಿ ಒಂದು ಒಳ್ಳೆತನ ಇದೆ, ನಿಮ್ಮಲ್ಲಿ ದೇವ್ರ ಮೇಲೆ ನಂಬಿಕೆ ಇದೆ, ಆ ನಂಬಿಕೆ ಶುದ್ಧವಾಗಿದೆ, ನೀವು ಮಾಡುವಂಥ ಕೆಲಸ ಒಳ್ಳೇದೇ ಆಗಿದೆ ಅಂತ ಅಂದರೆ ಯಾವ ದೇವರಾದರೂ ಕೂಡ ನಿಮ್ಮ ಸಪೋರ್ಟಿಗೆ ನಿಲ್ತಾರೆ. ಆದರೆ ನಾನು ಹೇಳುವಂಥದ್ದು ಏನಂದರೆ, ಹಚ್ಕೊಂಡ್ಬಿಟ್ಟೆ ತಾನಾಗೆ ನನ್ನ ಲೈಫಲ್ಲಿ ಬಂದರು, ತಾನಾಗೆ ಯಾರು ಕೊಡದಷ್ಟು ಪ್ರೀತಿನ ಕೊಟ್ಟರು, ಇವಾಗ ಇದ್ದಕ್ಕಿದ್ದಂಗೆ ಬದಲಾಗ್ಬಿಟ್ರು, ನಾನು ಎಷ್ಟೇ ಬೇಡ್ಕೊಂಡ್ರು ನನ್ನಿಂದ ಏನು ತಪ್ಪು, ನಿಮ್ಮಿಂದ ಕೂಡ ಏನು ತಪ್ಪು ನಡೆದಿರಬಾರ್ದು. ನಾನು ಅದನ್ನೇ ಹೇಳುವಂಥದ್ದು, ನಿಮ್ಮಿಂದ ಏನು ತಪ್ಪು ನಡೆದಂಗೆ ನಿಮ್ಮನ್ನು ಅವರು ಮಾನಸಿಕವಾಗಿ ಕುಗ್ಗಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ಇಟ್ಟಂಥ ನಂಬಿಕೆಗೆ ಅವರು ನಂಬಿಕೆ ದ್ರೋಹದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಥವಾ ನೀವು ಇದ್ರೂ ಹೋದರೂ ತಲೆ ಕೆಡಿಸ್ಕೋತಾ ಇಲ್ಲ. ಯೂಟ್ಯೂಬಲ್ಲಿ ಕೆಲವೊಂದು ವರ್ಡ್ಸ್ನ ಯೂಸ್ ಮಾಡೋಂಗಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ನೀವು ಇದ್ರೂ ಹೋದರೂ, ಊಟ ಮಾಡಿದ್ರು ಮಾಡಿಲ್ಲ ಅಂದರೂ ಕೂಡ ಕೇರ್ ಮಾಡ್ತಾ ಇಲ್ಲ. ಅವ್ರಿಗೆ ಅಗತ್ಯ ಇದ್ದಾಗ ಮಾತ್ರ ಮಾತಾಡ್ತಾರೆ. ಅವ್ರಿಗೆ ಬೇಕಾದವರು ಅಲ್ಲಿ ಮನೇಲಿ ಯಾರನ್ನ ಇದ್ರು ಅಂದರೆ ಮಾತಾಡ್ತಾ ಇಲ್ಲ ಅಂತ ಅಂದರೆ ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಮುಟ್ಟಿ ನೋಡ್ಕೊಳ್ಳೋ ಥರ ಭಗವಂತ ಉತ್ತರ ಕೊಟ್ಟೇ ಕೊಡ್ತಾನೆ. ಯಾಕಂತ ಅಂದರೆ, ಒಂದು ವ್ಯಕ್ತಿಗೆ ನಾನಿದ್ದೀನಿ ಅಂತ ನೀಡುವಂತಹ ಧೈರ್ಯ ಸುಮ್ಮನೆ ಮಾತಿಗಾಗಿರಬಾರ್ದು. ಕಷ್ಟ ಬರಲಿ ಸುಖ ಬರಲಿ ಜೊತೆಗಿರುವಂಥದ್ದು ಇರಬೇಕು. ಸುಮ್ಮನೆ ಯಾರಿಗೂ ಕೂಡ ಮಾನಸಿಕವಾಗಿ ನೆಮ್ಮದಿನ ಹಾಳು ಮಾಡೋ ರೀತಿ ಇರಬಾರ್ದು. ಯಾಕಂದರೆ ಕೆಲವರ ಒಂದು ಮನಸ್ಥಿತಿ ಹೆಂಗಿರುತ್ತೆ ಅಂತ, ತುಂಬ ಮುಗ್ಧರಾಗಿರ್ತಾರೆ. ಒಂದು ವರ್ಡನ್ನು 100 ಸಲ ಯೋಚನೆ ಮಾಡುವಂಥ ಮೈಂಡ್ ಸೆಟ್ ಕೆಲವ್ರದ್ದಾಗಿರುತ್ತೆ. ಅಂಥದ್ರಲ್ಲಿ ಸುಮ್ಮನೆ ಅವ್ರ ಜೊತೆಗೆ ಜಗಳ ಮಾಡುವಂಥದ್ದು, ಸುಮ್ಮನೆ ಅವ್ರ ಜೊತೆಗೆ ಕಿರಿಕಿರಿ ಮಾಡುವಂಥದ್ದು ಮಾಡೋದ್ರಿಂದ ಖಂಡಿತ ನೆಮ್ಮದಿ ಹಾಳಾಗತ್ತೆ. ಅದನ್ನು ಅವರು ನಿಮ್ಮ ಜೀವನದಲ್ಲಿ ಮಾಡ್ತಾ ಇದ್ದಾರೆ. ಉದಾಹರಣೆ ಚಿಕ್ಕದಾಗಿ ಹೇಳೋದಂತ ಅಂದರೂ ಕೂಡ ಒಂದೇ ಮಾತಲ್ಲಿ ಹೇಳ್ತೀನಿ, ಅವ್ರ ಫೋನ್ ಕಾಲ್ಗೋಸ್ಕರ ಆಗಲಿ, ಯಾವುದಕ್ಕೋಸ್ಕರ ಆಗಲಿ ನೀವು ನಾಯಿ ಥರ ಕಾಯ್ತಾ ಇರ್ತೀರಾ. ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಹೇಳ್ತೀನಿ, ನಿಮಗೆ ಕಾಯ್ತಾ ಇರ್ತೀರಾ. ಆದರೆ ನೀವು ಕಾದಂಥದಕ್ಕೆ, ನಿಮ್ಮ ತಾಳ್ಮೆಗೆ, ನಿಮ್ಮ ಪ್ರೀತಿಗೆ ಬೆಲೆ ಇರಲ್ಲ. ಅವ್ರು ಮಾಡಿದ ತಕ್ಷಣ ನೀವು ಮಾಡಿಲ್ಲ ಅಂತ ಅಂದರೆ ಬೇರೆ ಏನಾದರೂ ನಿಮ್ಮ ಜೊತೆಗೆ ಕಿರಿಕ್ ಮಾಡಿಕೊಳ್ಳುವಂಥದ್ದು, ಒಟ್ಟಿನಲ್ಲಿ ನಿಮ್ಮ ನೆಮ್ಮದಿನ ಹಾಳು ಮಾಡೋದು. ಕೊನೆಗೆ ಹೇಳುವಂಥದ್ದು, ನಿನ್ನಿಂದನೇ ನನ್ನ ನೆಮ್ಮದಿ ಹಾಳಾಗ್ತಾ ಇದೆ ಅಂತ ಕೂಡ ಹೇಳೋರಿದ್ದಾರೆ. ನಾನು ಹೇಳುವಂಥದ್ದು ಏನಂದರೆ, ಬಲವಾಗಿ ಬದಲಾಗಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ರಾಯರ ಭಕ್ತರಲ್ಲಿ ಇದು ಕೂಡ ಇದ್ದಾರೆ. ಕೆಲವ್ರು ಕೇಳ್ಬೋದು, ನೀವು ರಾಯರ ವಿಡಿಯೋಸ್ನ ಮಾಡ್ತಾ ಇದ್ದೀರಾ, ಈ ಮಾತುಗಳನ್ನ ಹೇಗೆ ಹೇಳ್ತಾ ಇದ್ದೀರಾ ಅಂತ. ನೋಡಿ, ರಾಯರಿಗೆ ಎಲ್ಲ ರೀತಿಯ ನೋವುಗಳನ್ನ ಹೇಳ್ಕೊಳ್ಳುವಂಥ ಜನ ಇದೆ. ರಾಯರು ಎಲ್ಲ ರೀತಿಯ ಜನಗಳನ್ನು ಕಾಪಾಡುವಂಥ ಒಂದು ಜವಾಬ್ದಾರಿನ ತಗೊಂಡಿದ್ದಾರೆ ಅಂತ ಅಂದರೆ, ಅವರ ಸೇವಕರಾಗಿ, ಅವರ ಮಕ್ಕಳಾಗಿ, ಅವರ ಭಕ್ತರಾಗಿ ನಾವು ಒಂದು ಚಿಕ್ಕ ಅಳಿಲು ಸೇವೆ ಖಂಡಿತವಾಗ್ಲೂ ಕೂಡ ಮಾಡಲೇಬೇಕಾಗತ್ತೆ. ಯಾಕಂದರೆ ಇದರಿಂದ ಒಂದು ಜೀವ ಉಳಿಬೇಕು. ಯಾಕಂದರೆ ರಾಯರು ಕಾಪಾಡ್ತಾರೆ ಕೂಡ. ಅದೇ ರೀತಿ ರಾಯರು ಯಾರು ನಿಮಗೆ ಇಷ್ಟೊಂದು ನೋವನ್ನು ಕೊಡ್ತಾ ಇದ್ದಾರಲ್ಲ, ಅವರಿಗೂ ಕೂಡ ಖಂಡಿತವಾಗ್ಲೂ ಕೂಡ ಉತ್ತರ ಕೊಡ್ತಾರೆ. ಯಾಕಂದರೆ ಗುರುಗಳು ಯಾರಿಗೂ ಕೂಡ ಶಾಪ ಕೊಡುವಂಥವ್ರಲ್ಲ, ರಾಯರು ಯಾರಿಗೂ ಕೂಡ ಶಾಪ ಕೊಡುವಂಥವ್ರಲ್ಲ. ಆದರೆ ಗುರುಗಳ ಮನಸ್ಸು ತಾಯಿಯ ಮನಸ್ಸು, ಆಯಿತಾ? ತಾಯಿಯ ಮನಸ್ಸಿದ್ದಂಗೆ ರಾಯರ ಮನಸ್ಸು. ಆ ತಾಯಿಯ ಮನಸ್ಸು ಸ್ವಲ್ಪ ನೊಂದುಕೊಂಡ್ರೆ ಸಾಕು. ಇವಾಗ ತಾಯಿಯ ಮನಸ್ಸು ಸ್ವಲ್ಪ ನೊಂದುಕೊಂಡ್ರೆ ಸಾಕು, ಅದೇ ದೊಡ್ಡ ಶಾಪ. ರಾಯರು ಯಾರಿಗೂ ಶಾಪ ಕೊಡುವಂಥವ್ರಲ್ಲ, ತುಂಬ ಅವರು ಕರುಣಾಮಯಿಗಳು. ರಾಯರು ತಾಯಿಯ ಮನಸ್ಸಿನವರು ಅವರು, ಆಯಿತಾ? ಆದರೆ ರಾಯರು ಸ್ವಲ್ಪ ಮನಸ್ಸಿಗೆ ಬೇಜಾರು ಮಾಡಿಕೊಂಡ್ರು ಕೂಡ ಅದೇ ನಮಗೆ ನರಕ ಅದು. ಯಾಕಂದರೆ ದೊಡ್ಡ ಗುರುಗಳು, ದೇವರ ಆಶೀರ್ವಾದದಿಂದ ಜನಿಸಿದಂತಹ ಒಂದು ಪುಣ್ಯಾತ್ಮರು ರಾಯರು. ಅವರು ನೋವು ಮಾಡ್ಕೊಳ್ಳೋದಂದರೆ ಸುಮ್ಮನೆ ನೋವು ಮಾಡ್ಕೊಳ್ಳುವಂಥವ್ರು ಅಲ್ಲ ಅವರು.
ಅಂಥವ್ರ ಮನಸ್ಸಿಗೆ ನೋವಾಯಿತು ಅಂತಂದರೆ ಅಂಥವ್ರ ಮನಸ್ಸಿಗೆ ಯಾವಾಗ ನೋವಾಗುತ್ತೆ? ವಿಪರೀತವಾಗಿ ಅವ್ರನ್ನ ಯಾರು ನಂಬಿರ್ತಾರೆ, ವಿಪರೀತವಾಗಿ ರಾಯರೇ ಸರ್ವಸ್ವ ಅಂತ ಯಾರು ನಂಬಿರ್ತಾರೆ, ಒಂದು ಒಳ್ಳೆ ದಾರಿಲಿ ನಡೀತಾ ಇರ್ತಾರೆ, ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ, ಅಂಥವ್ರ ಜೀವನದಲ್ಲಿ ಯಾರಾದರೂ ಕೂಡ ಸುಮ್ಮನೆ ತೊಂದರೆಗಳನ್ನ ಕೊಡ್ತಾ ಇದ್ದಾರೆ ಅಂತ ಅಂದರೆ ರಾಯರು ಯಾರಿಗೂ ಶಾಪ ಕೊಡಲ್ಲ. ಮನಸ್ಸಿಗೆ ಬೇಜಾರು ಮಾಡ್ಕೋತಾರೆ. ಆ ಬೇಜಾರು ಇದೆಯಲ್ಲ, ಯಾಕೆ ಬೇಜಾರು ಮಾಡ್ಕೋತಾರೆ ಅಂದರೆ ಅವ್ರನ್ನ ಪೂಜಿಸುವಂಥವ್ರು. ಇವಾಗ ನಾನೇ ಯಾರನ್ನೊಬ್ರು ನಂಬಿದ್ದೀನಿ, ಅವರಿಂದ ನನಗೆ ನಂಬಿಕೆ ದ್ರೋಹದ ಕೆಲಸ ನಡೀತಾ ಇದೆ, ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ, ತುಂಬ ನೋವಾಗ್ತಾ ಇದೆ, ನಾನು ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟೆ ಅಂತ ಅಂದರೆ ರಾಯರಿಗೆ ಖಂಡಿತವಾಗ್ಲೂ ಕೂಡ ನನ್ನ ಮಗು ಬೇಜಾರು ಮಾಡ್ಕೊಂಡಿದೆ ಅಂತ ನಾನಾಗಲಿ ನೀವಾಗಲಿ ಯಾರೇ ಆಗಲಿ ಒಂದು ಒಳ್ಳೆ ದಾರಿಲಿ ನಡೀತಾ ಇರೋರು ಹೇಳ್ತಾ ಇದ್ದೀನಿ ನಾನು. ಒಳ್ಳೆ ದಾರಿಲಿ ಒಳ್ಳೆ ಕೆಲಸವನ್ನು ಮಾಡಿಕೊಂಡು ಒಂದು ಶುದ್ಧವಾದ ಭಕ್ತಿನ ಇಟ್ಕೊಂಡು ಮತ್ತೊಬ್ಬರಿಗೆ ಒಳ್ಳೇದನ್ನೇ ಬಯಸುವಂಥ ಮನಸ್ಸಿರೋರು ಯಾರೇ ನೋವು ಮಾಡ್ಕೊಂಡ್ರು ಕೂಡ ರಾಯರ ಪಾದವನ್ನು ಹಿಡಿದವರು ಖಂಡಿತವಾಗ್ಲೂ ಕೂಡ ರಾಯರು ಬೇಜಾರು ಮಾಡ್ಕೋತಾರೆ. ಆ ಬೇಜಾರು ಮಾಡ್ಕೊಂಡ್ರೆ ಸಾಕು, ಖಂಡಿತವಾಗ್ಲೂ ಹೇಳ್ತೀನಿ, ರಾಯರು ಸ್ವಲ್ಪ ಬೇಜಾರು ಮಾಡ್ಕೊಂಡ್ರೆ ಸಾಕು, ಖಂಡಿತವಾಗ್ಲೂ ಯಾರು ನೋವು ಕೊಟ್ಟಿದ್ದಾರೋ ಅವರಿಗೆ ನರಕ ಅಂತೂ ಬಿಟ್ಟಿದ್ದಲ್ವೇ ಅಲ್ಲ ಇದರಲ್ಲಿ. ಯಾಕಂದರೆ ರಾಯರ ಮನಸ್ಸು ತಾಯಿಯ ಮನಸ್ಸಿನಂಗೆ, ಅವರು ಸುಮ್ಮನೆ ಬೇಜಾರು ಮಾಡ್ಕೊಳ್ಳಲ್ಲ. ಆದರೆ ರಾಯರು ಒಂದು ಸಲ ಬೇಜಾರು ಮಾಡ್ಕೊಂಡ್ರು ಅಂತ ಅಂದರೆ ಸತ್ಯವಾಗ್ಲೂ ಹೇಳ್ತಾರೆ, ಅವ್ರು ಯಾರಿಗೂ ಶಾಪ ಕೊಡುವಷ್ಟು ಕೆಟ್ಟವರಲ್ಲ ರಾಯರು. ಆದರೆ ಒಂದು ಸಲ ಅವ್ರು ನೊಂದ್ಕೊಂಡ್ರು ಅಂತ ಅಂದರೆ ಯಾರು ಅವ್ರ ಮಕ್ಕಳಿಗಾಗಲಿ ಯಾರಿಗಾಗಲಿ ನೋವು ಕೊಡ್ತಾ ಇರ್ತಾರಲ್ಲ, ಖಂಡಿತವಾಗ್ಲೂ ಕೂಡ ಒಳ್ಳೇದಂತೂ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರ ಜೀವನದಲ್ಲಿ ಹೋಗಿ ಯಾರೂ ಕೂಡ ಆಟ ಆಡಬೇಡಿ, ಯಾರ ಜೀವನದ ನೆಮ್ಮದಿ ಕೂಡ ಹಾಳು ಮಾಡಬೇಡಿ. ಒಬ್ಬರನ್ನ ಖುಷಿಯಾಗಿ ನಗ್ನಗ್ತಾ ನೋಡ್ಕೊಳಕ್ಕಾಗಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಬಟ್ ಅವ್ರನ್ನ ಜೀವಂತ ಶವವಾಗಿ ಬದುಕೋ ಥರ ಮಾನಸಿಕವಾಗಿ ನೋವಿಗೆ ತಳ್ಳಬೇಡಿ, ದಯವಿಟ್ಟು ತಳ್ಳಬೇಡಿ. ಇದು ನಿಮಗೂ ಕೂಡ ಒಳ್ಳೆಯದು, ಅವರಿಗೂ ಕೂಡ ಒಳ್ಳೆಯದು. ಈ ಒಂದು 2 ಮಾತುಗಳನ್ನು ಹೇಳಲೇಬೇಕಾಗಿತ್ತು, ಹೇಳ್ತಾ ಇದ್ದೀನಿ. ನಾನು ಹೇಳಿದ್ರಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ. ಆದರೆ ನಾನು ಹೇಳುವಂಥದ್ದು ಏನಂತ ಅಂದರೆ, ದಯವಿಟ್ಟು ಕೂಡ ಯಾರ ಮನಸ್ಸು ಹೆಂಗಿರುತ್ತಂತ ಯಾರಿಂದ ಕೂಡ ಹೇಳೋಕ್ಕಾಗಲ್ಲ. ಯಾರ ಜೀವನದಲ್ಲೂ ಕೂಡ ದಯವಿಟ್ಟು ಯಾರು ಆಟ ಆಡಬೇಡಿ ಪ್ಲೀಸ್.